ಅಂತಂದ್ ಹೇಳಿ ಬರುತ್ತೆ. ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರ ರಿಲೇಟಿವ್ ಸ್ಪೀಡ್ ಅಂತಂದ್ ಹೇಳಿ. ರಿಲೇಟಿವ್ ಸ್ಪೀಡ್ ಅಂತಂದ್ ಹೇಳಿದ್ರೆ ಏನು ಸರ್, ಒಂದೇ ಡೈರೆಕ್ಷನ್ ಒಳಗಡೆ ಎಲ್ಲಾದ್ರೂ ಹೋಗ್ತಿದ್ದು ಅಂತಂದ್ ಹೇಳಿದ್ರೆ, ಅದ ಗಾಡಿನ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ಅಥವಾ ಮನುಷ್ಯನ ಆಗಿರ್ಬೋದು, ಏರೋಪ್ಲೇನ್ ಏನ್ ಬೇಕಾದ್ ತೋಡ್ರಿ, ಅವ್ ಒಂದೇ ಡೈರೆಕ್ಷನ್ ದಾಗ ಹೋಗ್ತಿದ್ದು ಅಂತಂದ್ ಹೇಳಿದ್ರ ಇದ್ರ ಸ್ಪೀಡ್ S1 ಅಂತ ಕೊಟ್ರು, ಇದ್ರ ಸ್ಪೀಡ್ S2 ಅಂತ ಕೊಟ್ರು ಅಂತಂದ್ ಹೇಳಿದ್ರ ಅವಾಗ ನಾವು ಅದ್ರದ ರಿಲೇಟಿವ್ ಸ್ಪೀಡ್ ಏನಂತ ತಗೋಬೇಕಂದ್ರ S1 - S2 ಅಂತ ತಗೋಬೇಕು. ಇದು ಒಂದು. ಅದಾದ ನಂತರ ಎಲ್ಲಾದ್ರೂ ಸರ್ ಅವು ಅಪೋಸಿಟ್ ಡೈರೆಕ್ಷನ್ ದಾಗ ಹೊಂಟು ಅಂತಂದ್ ಹೇಳಿದ್ರೆ ಅದನ್ನ ನಾವು ರಿಲೇಟಿವ್ ಸ್ಪೀಡ್ ಏನಂತ ತಗೋಬೇಕು, S1 + S2 ಅಂತ ತಗೋಬೇಕು. ಇದಕ್ಕೆ ನಾನು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಇವಾಗ ಒಂದ ಡೈರೆಕ್ಷನ್ ದಾಗ ನೀವೊಂದು ಟ್ರೈನ್ ದಾಗ ಕುತ್ಕೊಂಡಿದಿ, ಆಮೇಲೆ ಈ ಕಡೆ ಹೋಗುತ್ ನೈ, ಎರಡ್ ಹಳಿ ಅದಾವ. ಸೊ ಎರಡು ಟ್ರೈನ್ಗಳು ಏನಂತಂದ್ ಹೇಳಿದ್ರ ಒಂದ ಸ್ಪೀಡ್ ನಾಗ ಆಲ್ಮೋಸ್ಟ್ ಆಗಿ ಹೊಂಟಿದಾವ. ಸೊ ಇದ್ರೊಳಗ ನೀ ಕೂತಿದ್ದಿ, ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಿನ್ ಲವರ್ ಕೂತ್ಕೊಂಡಿದ್ದಾಳ. ಅವಾಗ ಅದು ಮೂವ್ ಹೋದಂಗ ಕಾಣ್ಸಂಗಿಲ್ಲಲ್ಲ. ಒಂದೇ ಡೈರೆಕ್ಷನ್ ದಾಗ ಹೋದ್ರ ಇಬ್ರು ನೋಡ್ಕೊಂಡ್ ಆರಾಮಾಗಿ ಕಣ್ ಹೊಡ್ಕೊಂಡ್ ಮಜಾ ಮಾಡ್ಕೊಂಡ್ ಹೋಗ್ತಿರ್ತಾರಲ್ಲ, ಕಿಸ್ ಕೊಟ್ಕೋತ್ ಹೋದಂಗ ಅನ್ಸಂಗಿಲ್ಲಲ್ಲ ಅದು ಸ್ಪೀಡ್ ಆಗಿ. ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಸ್ವಲ್ಪ ಹೋದಂಗ ಅನ್ಸತ್ತ. ಬಟ್ ಅದ್ರ ನೀವು ಇಬ್ರು ಒಬ್ರು ನೋಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ಅದು ಮೂವ್ ಆಗತ್ತಿಲ್ಲ ಅನ್ಸತ್ತ. ಬಟ್ ಅದೇ ಏನಂತಂದ್ ಹೇಳಿದ್ರೆ ನೀವು 10 ಕಿಲೋಮೀಟರ್ ಸ್ಪೀಡ್, ಇದು 15 ಕಿಲೋಮೀಟರ್ ಸ್ಪೀಡ್ ದಾಗ ಹೊಂಟಿತ್ತು ಅಂದ್ರೆ ಟ್ರೈನ್ಗಳ, ಇದೊಂದ್ ಸ್ವಲ್ಪ ಮೂವ್ಮೆಂಟ್ ಆದಂಗ ಅನ್ಸತ್ತ. ಅಂದ್ರ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ ಹೇಳಿದ್ರ, ಒಂದೇ ಸ್ಪೀಡ್ ಅಲ್ಲಿ ಇತ್ತು ಅಂತಂದ್ ಹೇಳಿದ್ರ ಆ ಸ್ಪೀಡ್ ಗಳನ್ನ ನಾವೇನ್ ಮಾಡ್ತೀವಿ ಅಂದ್ರ ಮೈನಸ್ ಮಾಡ್ಕೊಂತೀವಿ. ಅರ್ಥ ಆಯ್ತಾ ಇದು ಎಲ್ರಿಗೂ? ಎಸ್. ಅದಾದ ನಂತರ ಇನ್ ಅಪೋಸಿಟ್ ಡೈರೆಕ್ಷನ್ ಅಂತಂದ್ ಹೇಳಿದ್ರ, ಅಪೋಸಿಟ್ ಡೈರೆಕ್ಷನ್ ಈ ಕಡೆ ಒಂದ ಈ ಕಡೆ ಒಂದ ಎರಡು ಟ್ರೈನ್ಗಳು ಹೋಗ್ತಿರ್ತಾವಲ್ಲ, ಅವಾಗ ನಿಮ್ ಕುತ್ತಾಗ ಏನ್ ಅನ್ಸುತ್ತೆ, ನಾವು ಎಷ್ಟು ಸ್ಪೀಡ್ ಹೋದ್ ನೋಡ್ಲೆ ಅಂತ ಅನ್ಸತ್ತಲ್ಲ. ಸ್ಪೀಡ್ ಜೋರ್ ಅನ್ಸತ್ತಿಲ್ಲ. ಅಂದ್ರ ಇದ್ರ ಸ್ಪೀಡ್ ಎರಡೂ ಮಿಕ್ಸ್ ಮಾಡಿ ಜೋರ್ಲೆ ಹೋದಂಗ ಅನ್ಸುತ್ತ, ಡಬಲ್ ಸ್ಪೀಡ್ಲೆ ಹೋದಂಗ ಅನ್ಸುತ್ತ. ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಬ್ಬರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತಲ್ಲ ಟ್ರೈನ್ ದಾಗ ಕುತ್ಕೊಂಡಾಗ. ಸೊ ಅಪೋಸಿಟ್ ಡೈರೆಕ್ಷನ್ ಬಾಳ ಸ್ಪೀಡ್ ಸೈ ಅಂತಂದ್ ಹೋಗ್ಬಿಟ್ಟಿರ್ತೈತೆ ಅದು. ಸೊ ಅದಕ್ಕೋಸ್ಕರ ಇಲ್ಲಿ ಅಂತಂದ್ರೆ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ಗಳು ಆಡ್ ಆಗ್ತಾವ, ಸ್ಪೀಡ್ ಡಬಲ್ ಆಗತ್ತ. ಅಂದ್ರೆ S1 + S2 ಅಂತಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ ನ ಏನಂತಂದ್ ಹೇಳಿದ್ರೆ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಇದ್ರ ಮೇಲೆ ಕೆಲವೊಂದು ಬೇಸಿಕ್ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಎರಡು ಕಾರುಗಳು ಒಂದೇ ದಿಕ್ಕಿನಲ್ಲಿ, ಸೊ 70 ಕಿಲೋಮೀಟರ್ ಮತ್ತು 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವ. ಸೊ ನಿಧಾನವಾಗಿ ಚಲಿಸ್ತಿರ್ತಾವ. ಹೋಲಿಸಿದ್ರ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಸಾಪೇಕ್ಷ ಸಿಂಪಲ್ ಆಗಿ ಹೇಳ್ಬೇಕಂದ್ರ ರಿಲೇಟಿವ್ ಸ್ಪೀಡ್ ಎಷ್ಟ ಅಂತ ಕೇಳಿದಾರ. ರಿಲೇಟಿವ್ ಸ್ಪೀಡ್ ಕಾರ್ಗಳು ಏನಂತಂದ್ ಹೇಳಿದ್ರೆ ಒಂದೇ ದಿಕ್ಕಿನಾಗ ಹೊಂಟಿದಾವ, ಅಂದ್ರೆ ಒಂದೇ ದಿಕ್ಕಿನಲ್ಲಿ ಹೊಂಟಿದಾವ. ನಮ್ದು ಫಾರ್ಮುಲಾ ಏನಾಗತ್ತ, S1 - S2 ಅಂತಂದಾಗತ್ತ. S1 ಎಷ್ಟೈತ್ರಿ, ಯಾವ್ದಾದ್ರು ಒಂದ್ ತಗೊಳ್ರಿ, 70 km/h ಅಂತಂದೈತ್ರಿ. S2 ಎಷ್ಟೈತ್ರಿ, 40 km/h ಅಂತಂದೈತ್ರಿ. ಸೊ ನಾವು ಮೈನಸ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತಂದ್ರೆ 30 km/h ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಯಾಕಂತಂದ್ ಹೇಳಿದ್ರೆ ಒಂದೇ ದಿಕ್ಕಿನಾಗ ಹೊಂಟಿದಾವ. ಒಂದೇ ದಿಕ್ಕಿನಾಗ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ, ನಿನ್ ದೋಸ್ತ ಓಡಾಕತ್ತೀರಿ. ಅವಾಗ ಏನಂತಂದ್ ಹೇಳಿದ್ರೆ ನೀವು ಇಬ್ರು ಅಲ್ಲೇ ಇದ್ದಂಗ ಅನ್ಸುತ್ತಲ್ಲ ಒಂದೇ ದಿಕ್ಕಿನಾಗ. ಅದ ಅಪೋಸಿಟ್ ದಿಕ್ಕಿನಾಗ ಓಡಾಕತ್ತೀರ ಅಂದ್ರೆ ಅವ್ ಒಂದ್ ಕಡೆ ಹೋಗ್ತಾನೆ, ನೀವ್ ಒಂದ್ ಕಡೆ ಹೋಗ್ತೀವಿ, ಸ್ಪೀಡ್ ಜಾಸ್ತಿ ಆಗ್ಬಿಡೈತಲ್ಲ. ಸೊ ಪ್ಲಸ್ ಆಗತ್ತ. ಒಂದೇ ದಿಕ್ಕಿನಾಗ ಹೊಂಟ್ರ ಮೈನಸ್ ಅನ್ಕೊಡ್ರಿ, ವಿರುದ್ಧ ದಿಕ್ಕಿನಾಗ ಅಂತಂದ್ ಹೇಳಿದ್ರೆ ಡಿಸ್ಟೆನ್ಸ್ ಅಂದ್ರ ಸ್ಪೀಡ್ ಜಾಸ್ತಿ ಆಗತ್ತ, ಡಿಸ್ಟೆನ್ಸ್ ದೂರ ಆಗತ್ತ, ಅದನ್ನ ಪ್ಲಸ್ ಅಂತ ಅನ್ಕೊಡ್ರಿ. ಆ ತರ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಒನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರೆ 120 ಮೀಟರ್ ಮತ್ತು 180 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ 50 ಕಿಲೋಮೀಟರ್ ಮತ್ತು 40 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದಾವ. ಹಂಗಾದ್ರೆ ರೈಲುಗಳ ಪರಸ್ಪರ ಸಂಪೂರ್ಣವಾಗಿ ದಾಟಲು ಕ್ರಮಿಸಬೇಕಾದ ಒಟ್ಟು ದೂರ ಎಷ್ಟು ಅಂತಂದ್ ಹೇಳಿ ನನಗೆ ಕೇಳಿದಾರೆ. ಸೊ ನೋಡ್ರಿ, ಬಾಳ ಸಿಂಪಲ್ ಐತೆ, ಟ್ರೈ ಮಾಡ್ರಿ ನೋಡ್ರಿ ಇದನ್ನ. ಇಲ್ಲ ನೋಡ್ರಿ, ಫಸ್ಟ್ ಒನ್ ಹೇಳ್ರಿ, ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತೆ ಹೇಳ್ರಿ. ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ? ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ? ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ, ಒಂದ್ ಟ್ರೈನ್ ಈ ಕಡೆ ಹೊಂಟೈತಿ, ಇನ್ನೊಂದ್ ಟ್ರೈನ್ ಈ ಕಡೆ ಹೊಂಟೈತೆ. S1 S2 ಅಂತಂದ್ ಹೇಳ್ತೀವಿ. S1 + S2 ಸ್ಪೀಡ್ ನೋಡ್ರಿ 50, ಆಮೇಲೆ +40 ಅಂತಂದ್ ಹೇಳ್ತೀವಿ. 90 km/h ಏನಪ್ಪಾ ಅಂತಂದ್ರೆ ನಮ್ದು ರಿಲೇಟಿವ್ ಸ್ಪೀಡ್ ಆಗತ್ತೆ. ಬಟ್ ಆದ್ರೆ ಅವ್ರ ಏನ್ ಕೇಳಿದಾರ ಅಂತಂದ್ರೆ ರೈಲುಗಳು ಪರಸ್ಪರವಾಗಿ ಸಂಪೂರ್ಣವಾಗಿ ದಾಟ್ಬೇಕು. ಎರಡಕ್ಕೆರಡು ಏನಂತಂದ್ರೆ ಸಂಪೂರ್ಣವಾಗಿ ದಾಟ್ಬೇಕು. ಇದು ಒಂದ್ ಟ್ರೈನ್ ಐತಿ, ಇವಾಗ ಇದೊಂದ್ ಟ್ರೈನ್ ಈ ಕಡೆ ಹೊಂಟೈತೆ. ಇದ್ರದ್ ದೂರವನ್ನ ನಾವು, ಇದ್ರದ್ ಲೆಂತ್ ಏನಿರುತ್ತಲ್ಲ ಅದ್ರ ಉದ್ದವನ್ನ D1 ಅನ್ಕೊಂಡು, ಇನ್ನೊಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆಯಿಂದ ಬರುತ್ತೆ, ಈ ಕಡೆಯಿಂದ ಏನಂತಂದ್ ಹೇಳಿದ್ರೆ ಬರ್ತಿರತ್ತೆ. ಸೊ ಅದನ್ನ ನಾವ್ ಏನಂತಂದ್ ಹೇಳಿದ್ರೆ D2 ಅಂತ ಅನ್ಕೋಣ. ಇಲ್ಲಿಂದ ಇಲ್ಲಿ ಬರ್ಬೇಕು. ಅದಾದ ನಂತರ ಈ ಟ್ರೈನ್ ಅಂತಂದ್ ಹೇಳಿದ್ರೆ ಇಲ್ಲಿಂದ ಅದು ಈ ಕಡೆ ದಾಟಿ ಹೋಗ್ಬೇಕು. ಅವಾಗ್ಲೇ ದಾಟಿ ಹೋದಂಗಲ್ಲ, ಒಂದಕ್ಕೊಂದು ಟ್ರೈನ್ಗಳು ಏನಂತಂದ್ ಹೇಳಿದ್ರೆ ಅವ್ರದ್ದು ಎಂಡ್ಗಳು ಒಂದಕ್ಕೊಂದು ಎಕ್ಸಿಟ್ ಆಗ್ಬೇಕಲ್ಲ, ಕರೆಕ್ಟ್ ಅಲ್ಲ? ಸೊ ಈ ರೀತಿಯಾಗಿ ಒಂದ್ ಇದು ಈ ಕಡೆ ಹೋಗಿರ್ಬೇಕು, ಇದು ಈ ಕಡೆ ಹೋಗಿರ್ಬೇಕು. ಅವಾಗ ಏನಂತಂದ್ರೆ ಒಂದಕ್ಕೊಂದು ಕ್ರಾಸ್ ಮಾಡಿದ್ವು ಅಂತಂದ್ ಹೇಳ್ತೀವಿ.
ಸೊ ಅಂದ್ರೆ ಇದ್ರದ್ದು ಉದ್ದ ಏನೈತಿ D2 ಐತಿ, ಇದ್ರದ್ದು ಏನೈತಿ D1 ಐತಿ. ಹಂಗಾದ್ರ ಅವು ಎಷ್ಟು ದೂರ ಕ್ರಮಿಸ್ಬೇಕು? ಇಷ್ಟು ದೂರವನ್ನ ಕ್ರಮಿಸ್ಬೇಕು. ಎರಡಕ್ಕೆರಡು ಏನಂತಂದ್ ಹೇಳಿದ್ರೆ ಹೋಗ್ಬೇಕಂತ ದಾಟಿ ಹೋಗ್ಬೇಕಂದ್ರ ಇಷ್ಟು ದೂರವನ್ನ ಕ್ರಮಿಸ್ಬೇಕಂತಂದ್ ಹೇಳಿದ್ರೆ ಅವ್ರ ಉದ್ದಗಳನ್ನ ನಾವು D1 ಪ್ಲಸ್ D2 ಅಂತಂದ್ ಹೇಳ್ತೀವಿ. ಎಷ್ಟಿದಾವ್ ನೋಡ್ರಿ, 120 ಪ್ಲಸ್ 180 ಅಂತಂದ್ ಹೇಳಿ ಟೋಟಲ್ ಆಗಿ 300 ಮೀಟರ್. ಕ್ಲಿಯರ್ ಇಲ್ರಿಗೂ? ಟ್ರೈ ಮಾಡ್ರಿ. ಸೊ ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಒಬ್ಬ ವ್ಯಕ್ತಿ ಎ ಅನ್ನೋನು ಒಬ್ಬ ವ್ಯಕ್ತಿ ಸೆಕೆಂಡ್ಗೆ ಯು ಮೀಟರ್ ವೇಗದಲ್ಲಿ, ಇನ್ನೊಬ್ಬ ವ್ಯಕ್ತಿ ಬಿ ಅನ್ನೋನು ವಿರುದ್ಧ ದಿಕ್ಕಿನೊಳಗಡೆ ಹೋಗ್ತಿದಾರ. ಅಂದ್ರೆ ಒಬ್ಬ ಈ ಕಡೆ ಹೋಗ್ತಿದಾನ, ಇನ್ನೊಬ್ನ ಏನಂತಂದ ಹೇಳಿದ್ರೆ ಈ ಕಡೆ ಹೋಗ್ತಿದಾನ. ಇವನು ಎ ಅಂತ ಅನ್ಕೊಳ್ಳೋಣ, ಇವನನ್ನ ಬಿ ಅಂತ ತಗೋಣ. ಸೊ ಇವಂದು ಸ್ಪೀಡ್ ಎಷ್ಟ್ ಅಂತಂದ ಹೇಳಿದ್ರೆ ಯು ಐತಿ, ಇವಂದು ಸ್ಪೀಡ್ ಎಷ್ಟೈತೆ ಅಂತಂದ ಹೇಳಿದ್ರೆ ವಿ ಅಂತಂದೈತೆ. ಸೊ ವೇಗದಲ್ಲಿ ಚಲಿಸ್ತಾ ಇದ್ರ ಅವ್ರ ನಡುವಿನ ಅಂತರ ಡಿ ಮೀಟರ್ ಇದ್ದಾಗ, ಸೊ ಒಂದು ಡಿಸ್ಟೆನ್ಸ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಡಿಸ್ಟೆನ್ಸ್ ಅನ್ಕೊಳ್ಳೋಣ, ಇದು ಏನಂತಂದ ಹೇಳಿದ್ರೆ ಡಿ ಅಂತಂದೈತೆ. ಅವಾಗ ಅವರು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದಾರ. ನಮ್ಗ ಫಾರ್ಮುಲಾ ಐತೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೇಳಿ. ನಮಗ್ ಫಾರ್ಮುಲಾ ಐತಿ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಈಗ ನಾವ್ ಏನ್ ಮಾಡ್ಕೋಬೇಕು, ಟೈಮ್ ಕಂಡಿಡ್ಬೇಕಾಗೈತೆ. ಇದನ್ನ ಆ ಕಡೆ ಕಳಿಸ್ರಿ. ಟಿ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತಂದೇಳಿ. ನಮಗ ಡಿಸ್ಟೆನ್ಸ್ ಆಲ್ರೆಡಿ ಗೊತ್ತೈತಿ, ಡಿ ಅಂತ ಕೊಟ್ಟಿದ್ದಾನೆ, ಕರೆಕ್ಟಾ? ಬಟ್ ಅದರ ಸ್ಪೀಡ್ ಅನ್ನ ಐತೆ. ಸ್ಪೀಡ್ ಏನಂತಂದ ಹೇಳಿದ್ರೆ ಇಬ್ರು ಎರಡು ಸ್ಪೀಡ್ ಕೊಟ್ರು ಅಂತಂದ ಹೇಳಿದ್ರೆ ಚೆಕ್ ಮಾಡ್ಕೋಬೇಕು ರಿಲೇಟಿವ್ ಸ್ಪೀಡ್ ಅನ್ನ. ಅದು ರಿಲೇಟಿವ್ ಸ್ಪೀಡ್ ಯಾವ್ದನ್ನ ಚೆಕ್ ಮಾಡ್ಕೊಬೇಕಾಗೈತಿ? ಸರ್ ಅವ್ರು ವಿರುದ್ಧ ದಿಕ್ಕಿನಾಗ ಅದಾರೆ. ವಿರುದ್ಧ ದಿಕ್ಕಿನಾಗ ಅಂತಂದ ಹೇಳಿದ್ರೆ ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು ಏನಾಗತ್ತ, S1 ಪ್ಲಸ್ S2 ಅಂತಂದ ಆಗತ್ತ. ಅವಾಗ ನಾವ್ ಏನ್ ಮಾಡ್ಬೇಕು, S1 ಎಷ್ಟ್ ಐತಿ, ಯು ಐತಿ, S2 ಎಷ್ಟು ವಿ ಐತಿ. ಸೊ ಅದನ್ನ ಫಿಲ್ ಮಾಡ್ಬೇಕು. ಟಿ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಯು ಪ್ಲಸ್ ವಿ ಅಂತಂದ ಹೇಳಿ ಆಗತ್ತ. ಅರ್ಥ ಆಯ್ತಾ ಫಾರ್ಮುಲಾ ಎಲ್ರಿಗೂ? ಅದ ಒಂದೇ ದಿಕ್ಕಿನಲ್ಲಿ ಹೋಗ್ತಾ ಇದ್ರೆ ಇದೇನಾಗತ್ತ, ಇದು ಒಂದೇ ಚೇಂಜ್ ಆಗತ್ತ, ಯು ಮೈನಸ್ ವಿ ಅಂತಂದ್ ಹೇಳಿ ಆಗತ್ತ. ಇದೊಂದ್ ಚೇಂಜ್ ಆಗತ್ತ ಒಂದೇ ದಿಕ್ಕಿನಾಗಿದ್ರು ಅಂತಂದ್ ಹೇಳಿದ್ರೆ. ಅರ್ಥ ಆಯ್ತ್ರಪ್ಪ ಎಲ್ರಿಗೂ ಇವಾಗ? ಇಲ್ಲಿ ಏನಂತಂದ್ ಹೇಳಿದ್ರೆ ಒಬ್ಬ ಕಳ್ಳ 200 ಮೀಟರ್ ದೂರದಿಂದ ಪೊಲೀಸರು ಗುರುತಿಸ್ತಾರ ಅವನನ್ನ. ಪೊಲೀಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಗುರುತಿಸ್ತಾರಂತ. ಹಂಗಾದ್ರೆ ಪೊಲೀಸರು ಬೆನ್ನಟ್ಟಕ್ ಪ್ರಾರಂಭ ಮಾಡಿದಾಗ ಕಳ್ಳನು ಓಡಕ್ ಸ್ಟಾರ್ಟ್ ಮಾಡ್ತಾನ, ಅವ್ರು ಓಡಕ್ ಸ್ಟಾರ್ಟ್ ಮಾಡ್ತಾರ. ಅವ್ರು ಹೆಂಗ್ ಓಡ್ತಾರು, ಇಲ್ಲಿ ಮುಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಳ್ಳ ಓಡಾಕತ್ತಿದ್ದ ಅಂತಂದ್ ಹೇಳಿದ್ರೆ ಪೊಲೀಸರು ಏನಂತಂದ್ ಹೇಳಿದ್ರೆ ಅವ್ರ ಹಿಂದಿಂದನ ಓಡ್ತಿರ್ತಾರಲ್ಲ. ಸೊ ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಪೊಲೀಸ, ಇವ್ರೇನಂತಂದ್ ಹೇಳಿದ್ರೆ ಕಳ್ಳ. ಕಳ್ಳ ಈ ಕಡೆ ಮುಂದ್ ಓಡ್ತಿರ್ತಾನ, ಪೊಲೀಸ್ ಹಿಂದಿಂದ ಓಡ್ತಿರ್ತಾನ. ಅಂದ್ರೆ ಇವ್ರಿಬ್ರು ಒಂದೇ ದಿಕ್ಕಿನಲ್ಲಿ ಓಡಕ್ ಸ್ಟಾರ್ಟ್ ಮಾಡಿದ್ರು. ಹಂಗಾದ್ರ ನಮಗೇನ್ ಕೇಳಿದಾರ, ಕಳ್ಳನನ್ನ ಹಿಡಿಯುವ ಸಮಯವನ್ನ ಲೆಕ್ಕ ಹಾಕಲು ಸಾಪೇಕ್ಷ ವೇಗ ಎಷ್ಟು ಅಂತ ಕೇಳಿದಾರೆ. ಎಸ್ ಈಕ್ವಲ್ ಟು ಏನಂತಂದ್ ಹೇಳಿದ್ರ S1 ಮೈನಸ್ S2 ಅಂತಂದ್ ಹೇಳಾಗತ್ತೆ. ಯಾಕಂತಂದ್ ಹೇಳಿದ್ರೆ ಒಂದೇ ದಿಕ್ಕಿನಾಗ ಓಡಾಕತ್ತಾರ. ಸೊ ಟೈಮ್ ಇದು ಎಷ್ಟು ಕೊಟ್ಟಿದಾರ ನೋಡು ನಿಮ್ಗ. S1 ಎಷ್ಟಂದ್ರ 12 ತಗೊಳ್ರಿ, S2 ಅಂತಂದ್ 10 ತಗೊಳ್ರಿ. ನಿಮ್ಗೆ ಏನ್ ಬರುತ್ತೆ, 2 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? ಇಲ್ಲಿ ನೋಡ್ರಿ, ಇಬ್ಬರು ಕ್ರೀಡಾಪಟುಗಳು 600 ಉದ್ದದ ಒಂದೊಂದು 600 ಮೀಟರ್ ವೃತ್ತಾಕಾರದ ಒಂದು ಹಾದಿ ಐತಂತ. ಈ ರೀತಿಯಾಗಿ ಒಂದೇ ಬಿಂದು ಇಲ್ಲಿ ನಿಂತ್ಕೊಂಡೇನಂತಂದ್ ಹೇಳಿದ್ರೆ ಇಬ್ಬರು ಜನ ಓಡಾಕ್ ಸ್ಟಾರ್ಟ್ ಮಾಡ್ತಾರ. ಒಂದೇ ದಿಕ್ಕಿನೊಳಗಡೆ ಓಡ್ತಿರ್ತಾರಲ್ಲ. ಸೊ ಒಬ್ರು ಏನಂತಂದ್ ಹೇಳಿದ್ರೆ 6 ಮೀಟರ್ ಪರ್ ಸೆಕೆಂಡ್, ಇನ್ನೊಬ್ರು 4 ಮೀಟರ್ ಪರ್ ಸೆಕೆಂಡ್ ಓಡ್ತಿದ್ರ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಓಡಾಕತ್ತಾರ ಅಂತ ಕೊಡಿದಾನ. ಇಲ್ಲಿ ಏನಂತ ಚೇಂಜ್ ಕೊಡಿದಾನ, ಒಬ್ನ ಈ ಕಡೆ ಓಡಾತಾನ, ಒಬ್ನ ಈ ಕಡೆ ಓಡ್ತಿದಾನ. ಹಂಗಾದ್ರ ಸಾಪೇಕ್ಷ ವೇಗ ಎಷ್ಟು ಅಂತ ಕೇಳಿದ್ರ ವಿರುದ್ಧ ದಿಕ್ಕಿನಲ್ಲಿ ಅಂತಂದ್ ಹೇಳಿ ಬಂದೈತಾ, S1 ಪ್ಲಸ್ S2 ಅಂತಾನ ಮಾಡ್ಬೇಕು. ಸ್ಪೀಡ್ ಟೋಟಲ್ ಸ್ಪೀಡ್ ಕಂಡಿಡ್ಬೇಕಂದ್ರೆ S1 ಪ್ಲಸ್ S2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ, 6 ಪ್ಲಸ್ 4 ಏನಂತಂದ್ ಹೇಳಿದ್ರೆ 10 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಹೇಳಾಗತ್ತ. ಕ್ಲಿಯರ್? ಆಮೇಲೆ ಇನ್ನೊಂದು ಬೇಸಿಕ್ ಬರತ್ತ. ಇವಾಗ ಏನಂತಂದ್ ಹೇಳಿದ್ರೆ ರೈಲ್ ಇದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ರೈಲು ಒಂದು ದಿಕ್ಕಿನಲ್ಲಿ ಓಡ್ತಾ ಇತ್ತು ಅಂತಂದ್ ಹೇಳಿದ್ರೆ, ಸೊ ಅದೇ ದಿಕ್ಕಿನಲ್ಲಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರೋ ವ್ಯಕ್ತಿಯನ್ನ ದಾಟತ್ತ. ಈ ವ್ಯಕ್ತಿ ಕೂಡ ಏನಂತಂದ್ ಹೇಳಿದ್ರೆ ಇದೇ ದಿಕ್ಕಿನಲ್ಲಿ ಓಡ್ತಿರ್ತಾನ. ಹಂಗಾದ್ರೆ ಇಫೆಕ್ಟಿವ್ ಸ್ಪೀಡ್ ಎಷ್ಟು ಅಂತ ಕೇಳಿದ್ರೆ ಸೇಮ್ ಅದೇ ರಿಲೇಟಿವ್ ಸ್ಪೀಡ್. ಇಲ್ಲಿ ಒಂದೇ ದಿಕ್ಕಿನಾಗಿರೋದ್ರಿಂದ S1 ಮೈನಸ್ S2 ಅಂತಂದ್ ಹೇಳಾಗತ್ತ 60 ಮೈನಸ್ 6 ಅಂತಂದ್ ಹೇಳಿ ಏನಾಗತ್ತ, ಟೋಟಲ್ ಆಗಿ ನಮ್ಗ ಆನ್ಸರ್ 54 ಅಂತಂದ್ ಹೇಳಿ ಬರುತ್ತ. ನಿಮ್ಗ ರಿಲೇಟಿವ್ ಸ್ಪೀಡ್ ಎಲ್ಲಾ ಇದ್ರಲ್ಲಿ ಎಲ್ಲಾ ವೇದಲ್ಲಿ ಅರ್ಥ ಆಯ್ತಾ ಎಕ್ಸಾಮ್ಸ್ ಗಳಲ್ಲಿ. ರೈಲು ಸಂಬಂಧಿಸಿದ್ದು ನೋಡ್ರಿ. ಸೊ ಇಲ್ಲಿ ಏನಂತಂದ ಹೇಳಿದ್ರೆ 140 ಮೀಟರ್ ಉದ್ದದ ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಹಂಗ ಅದು ಒಂದು ಟೆಲಿಫೋನ್ ಕಂಬವನ್ನ ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ನಮ್ಗೆ ಏನಂತಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದೈತೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಅದಾದ ನಂತರ ನೆಕ್ಸ್ಟ್ ಇದೇನಪ್ಪಾ ಅಂತಂದ್ ಹೇಳಿದ್ರ ಡಿಸ್ಟೆನ್ಸ್ ಮೀಟರ್ ಅಲ್ಲಿ ಕೊಟ್ಟಿದ್ದಾನೆ. ಡಿಸ್ಟೆನ್ಸ್ ಏನಂತಂದ್ರೆ ಮೀಟರ್ ಅಲ್ಲಿ ಕೊಟ್ಟಿದ್ದಾನೆ.
ಅದಾದ ನಂತರ ನೋಡ್ರಿ ಇದೇನು 60 ಕಿಲೋಮೀಟರ್ ವೇಗದಲ್ಲಿ ಅಂತ ಕೊಟ್ಟಿದ್ದಾನೆ. ಈ ಸ್ಪೀಡ್ ಅನ್ನ ಏನಂತಂದ್ರೆ ಅದ್ರ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾನೆ. ಬಟ್ ಅದ್ರ ನಮಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಬೇಕಾಗಿಲ್ಲ. ಸೊ ನಮ್ಗೆ ಇಲ್ಲಿ ಮೀಟರ್ ಐತೆ ಅಂತಂದ ಹೇಳಿದ್ರೆ ಸ್ಪೀಡ್ ಎಲ್ಲಿದ್ರಲ್ಲಿ ಇರುತ್ತ, ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರುತ್ತ. ಮೊದಲು ನಾವೇನಂತಂದ್ರೆ ಇದ್ರ ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. 60 ಕಿಲೋಮೀಟರ್ ಪರ್ ಅವರ್ ಅನ್ನ ನಾವು ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ ಅಂತಂದ್ ಹೇಳ್ರಿ. ಎಸ್ ಇಲ್ಲಿ ಏನಂತಂದ ಹೇಳಿದ್ರೆ 60 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೋಬೇಕಂತಂದ ಹೇಳಿದ್ರೆ 5/18 ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? 5/18 ಅಂತಂದ್ ಹೇಳ್ತೀವಿ. ಇಲ್ಲಿ ನೋಡ್ರಿ ಏನಾಗತ್ತ, 2 9 18 ಸದಾದಂತ್ರ 2 30 60. ಸೊ 3 3 9 3 10 30. ಸೊ ಟೋಟಲ್ ಆಗಿ ಏನಂತಂದ್ರೆ ಸೊ 50/3 ಅಂತಂದ್ ಹೇಳಾಗತ್ತೆ. ಎಷ್ಟಾಗತ್ತ? 50/3 ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರ ಮೀಟರ್ ಪರ್ ಸೆಕೆಂಡ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ ಅಂತಂದ್ ಹೇಳಿದ್ರೆ ಇಷ್ಟ ಮಾಡ್ಕೊಂಡ್ವಿ. ಒಂದು ಟೆಲಿಫೋನ್ ಕಂಬವನ್ನ ದಾಟತ್ತಂತಂದ್ ಹೇಳಿ. ಈ ರೀತಿಯಾಗಿರಪ್ಪ ಅಂತಂದ್ ಹೇಳಿದ್ರೆ ಒಂದ್ ಕಂಬ ಐತೆ, ನೆನ್ಪಿಟ್ಕೊಡ್ರಿ ಕ್ಲಿಯರ್ ಆಗಿ. ಈ ತರ ಏನಂತಂದ್ ಹೇಳಿದ್ರೆ ಒಂದ್ ಕಂಬ ಐತೆ, ಒಂದ್ ಟ್ರೈನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಬರ್ತಾ ಐತೆ. ಈ ತರ ಏನಂತಂದ್ ಹೇಳಿದ್ರೆ ಟ್ರೈನ್ ಐತೆ. ಓಕೆ, ಟ್ರೈನ್ ಬರ್ತಾ ಐತೆ. ಈ ಕಂಬವನ್ನ ದಾಟೋಕೆ ಏನಂತಂದ್ ಹೇಳಿದ್ರೆ ಎಷ್ಟು ಸಮಯ ತಗೊಳ್ತೈತಿ ಅಂತಂದ್ ಹೇಳಿ. ಇಲ್ಲಿ ಡಿಸ್ಟೆನ್ಸ್ ಏನಾಗತ್ತ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ಈ ಪೋಲ್ ಅನ್ನ ದಾಟ್ಬೇಕಂತಂದ್ ಹೇಳಿದ್ರೆ ಇದೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗಿ ಅದ್ರ ಎಂಡಿಂಗ್ ಪಾಯಿಂಟ್ ವರ್ಗು ಅಷ್ಟಲ್ಲ, ಅದ್ರದ್ದು ಲಾಸ್ಟ್ ಡಬ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಂಬದ ಹತ್ರ ಇರ್ಬೇಕು. ಸೊ ಉಳಿದಿದ್ದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ದಾಟಿ ಹೋಗಿರ್ಬೇಕು. ಕರೆಕ್ಟಾ? ಅಂದ್ರೆ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ದಾಟತ್ತಪ್ಪ ಅಂತಂದ್ ಹೇಳಿದ್ರ ಆ ರೈಲ್ ಎಷ್ಟು ಉದ್ದ ಇರುತ್ತ ಅಷ್ಟ ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ ಅದ್ ದಾಟತ್ತೆ. ಕ್ಲಿಯರ್ ಎಲ್ರಿಗೂ? ಆ ಒಂದ್ ಕಂಬವನ್ನ ದಾಟ್ಬೇಕಂತಂದ್ ಹೇಳಿದ್ರ ಆ ರೈಲ್ ಎಷ್ಟು ಉದ್ದ ಇರುತ್ತಲ್ಲ ಅಷ್ಟ ಉದ್ದವನ್ನ ಅದು ದಾಟುತ್ತೆ. ಹಂಗಂದ್ರೆ ಇಲ್ಲಿ ಡಿ ಎಷ್ಟಾಗತ್ತ ಅಂತಂದ್ರೆ ರೈಲ್ ಉದ್ದ ಎಷ್ಟಿರುತ್ತ ಅಷ್ಟ ಆಗತ್ತೆ, 140 ಮೀಟರ್. ಈಗ ನೋಡ್ರಿ ಟೈಮ್ ಕಂಡು ಹಿಡಿಬೇಕು, ಇದನ್ನ ಆ ಕಡೆ ಕಳಿಸ್ರಿ, ಇದನ್ನ ಈ ಕಡೆ ತಗೊಂಬರ್ರಿ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ಹೇಳಿ. ಡಿಸ್ಟೆನ್ಸ್ ಎಷ್ಟ್ರಿ? 140 ಮೀಟರ್. ಟ್ರೈನ್ ಉದ್ದ ಎಷ್ಟೈತ್ರಿ ಅಷ್ಟು ದಾಟಬೇಕ್ರಿ, 140 ಆಯ್ತು. ಅದಾದ ನಂತರ ಸ್ಪೀಡ್ ಎಷ್ಟೈತ್ರಿ? 50/3 ಅಂತಂದೈತೆ. ಈ 3 ನ ಮೇಲ್ಗಡೆ ತಗೊಂಡ್ ಹೋಗ್ತೀನಿ ನಾ. ನೋಡ್ರಿ ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 14 3 ಎಷ್ಟಾಗತ್ತ ಅಂತಂದ್ ಹೇಳಿದ್ರ 14 3 42 ಆಗತ್ತೆ ಡಿವೈಡೆಡ್ ಬೈ 5. ಸೊ ಟೋಟಲ್ ಆಗಿ ಎಷ್ಟಾಗತ್ತೆ ನೋಡ್ರಿ 42 ಡಿವೈಡೆಡ್ ಬೈ 5 ಅಂತಂದ್ ಹೇಳಿದ್ರ 8.4 ಸೆಕೆಂಡ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಏನಾಯ್ತಂತಂದ್ ಹೇಳಿದ್ರ 240 ಮೀಟರ್ ಉದ್ದದ ರೈಲು. ಒಂದು ರೈಲ್ ಐತೆ ಈ ತರ, ಇದೇನಪ್ಪಾ ಅಂತಂದ್ ಹೇಳಿದ್ರ ರೈಲ್ ಅನ್ಕೊಡ್ರಿ. ಸೊ ಇದ್ ರೈಲ್ ಏನಂತಂದ್ ಹೇಳಿದ್ರ 240 ಮೀಟರ್ ಐತೆ. ಅದಾದ ನಂತರ 120 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಒಂದೈತೆ. ಅದ್ರ ಇಂಜಿನ್ ಇಂದನ ಸ್ಟಾರ್ಟ್ ಮಾಡ್ತೀನಿ ನಾನು. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಪ್ಲಾಟ್ಫಾರ್ಮ್ ಇದು. ಇದು ಎಷ್ಟು ಉದ್ದ ಐತೆ ಅಂತಂದ್ ಹೇಳಿದ್ರೆ 120 ಮೀಟರ್ ಐತೆ. ಇದೇನಂತಂದ್ ಹೇಳಿದ್ರೆ ಪ್ಲಾಟ್ಫಾರ್ಮ್. ಅದಾದ ನಂತರ ನೆಕ್ಸ್ಟ್ ಇದು ಎಷ್ಟೈತಿ? 120 ಮೀಟರ್ ಐತೆ. ಹಂಗಾದ್ರ ಈ ಉದ್ದದ ಪ್ಲಾಟ್ಫಾರ್ಮ್ ಅನ್ನ 24 ಸೆಕೆಂಡ್ ಗಳಲ್ಲಿ ದಾಟುತ್ತೆ ಅಂತಂದ್ ಹೇಳಿ. ಟೈಮ್ ಎಷ್ಟು ಕೊಟ್ಟಿದಾನ? 24 ಸೆಕೆಂಡ್ ಅಂತ ಕೊಟ್ಟಿದಾನ. ಹಂಗಾದ್ರೆ ರೈಲಿನ ವೇಗ ಎಷ್ಟು ಅಂತಂದ್ ಹೇಳಿ ಕೇಳಿದಾರೆ. ಏನ್ ಕೇಳಿದಾರೆ? ರೈಲಿನ ವೇಗ. ಇಲ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ ಡಿಸ್ಟೆನ್ಸ್ ಎಷ್ಟಾಗತ್ತೆ. ಇಲ್ಲಿ ನೋಡ್ರಿ ಎಂಜಿನ್ ಇಂದ ಸ್ಟಾರ್ಟ್ ಆಗೈತೆ. ನೆಕ್ಸ್ಟ್ ಇದನ್ನ ಪ್ಲಾಟ್ಫಾರ್ಮ್ ಅನ್ನ ಈ ತರ ದಾಟ್ಕೊಂಡ್ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ಬೇಕು. ಎಂಜಿನ್ ಇಲ್ಲಿಗೆ ಬರುತ್ತೆ, ಲಾಸ್ಟ್ ಡಬ್ ಇಲ್ಲಿಗೆ ಬರ್ತೈತೆ. ಕರೆಕ್ಟ್? ಸೊ ಹಂಗಂತಂದ್ ಹೇಳಿದ್ರೆ ಈ 120 ಮೀಟರ್ನು ದಾಟುತ್ತ, ಆಮೇಲೆ ಈ ಡಿಸ್ಟೆನ್ಸ್ ಅನ್ನು ದಾಟುತ್ತ. ಅಂದ್ರೆ ಪ್ಲಾಟ್ಫಾರ್ಮ್ ಎಷ್ಟು ಉದ್ದ ಐತಿ ಅದು ದಾಟುತ್ತ, ಆಮೇಲೆ ರೈಲಿನ ಉದ್ದ ಎಷ್ಟೈತಲ್ಲ ಅದು ದಾಟುತ್ತ. ರೈಲಿನ ಉದ್ದ ಎಷ್ಟೈತಿ? 120 ಮೀಟರ್ ಅಂತಂದೈತೆ. ಇಲ್ಲಿ ನೋಡಿ ಸಾರಿ 240 ಅಂತಂದೈತೆ. 240 ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಆಗತ್ತೆ? ಪ್ಲಾಟ್ಫಾರ್ಮ್ ಮತ್ತು ರೈಲಿಂದು 120 ಪ್ಲಸ್ 240 ಕವರ್ ಆಗತ್ತೆ. ಅಂದ್ರೆ ಟೋಟಲ್ ಆಗಿ 360 ಮೀಟರ್ ಆಗತ್ತ ಡಿಸ್ಟೆನ್ಸ್. ಇದು ಎಲ್ರಿಗೂ ಅರ್ಥ ಆಯ್ತಾ? ಫಸ್ಟ್ ಥಿಂಗ್ ಇದನ್ನ ನಾವು ಮೇನ್ ಕಂಡು ಹಿಡ್ಕೋಬೇಕು. ಪ್ಲಾಟ್ಫಾರ್ಮ್ ಅಂತ ಬಂತಂತಂದ್ ಹೇಳಿದ್ರೆ ಅದು ಉದ್ದ ಇರ್ತೈತಿ, ಟ್ರೈನು ಉದ್ದ ಇರ್ತೈತಿ. ಅವ್ನ ಎರಡೂನು ಏನಂತಂದ್ ಹೇಳಿದ್ರೆ ತೆಗಿಬೇಕು. ಅದಾದ ನಂತರ ನೆಕ್ಸ್ಟ್ ಏನೈತಿಪಾ ಅಂತಂದ್ ಹೇಳಿದ್ರೆ ಇದು ಮೀಟರ್ ಅಲ್ಲಿ ಐತೆ. ನಮಗೇನಂತಂದ್ ಹೇಳಿದ್ರೆ ಇದು ಸೆಕೆಂಡ್ ಒಳಗಡೆ ಐತೆ. 24 ಸೆಕೆಂಡ್ ಟೈಮ್ ಅಂತಂದ್ ಕೊಟ್ಟಿದಾನ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ? 360. ಅದಾದ ನಂತರ ಟೈಮ್ ಎಷ್ಟೈತಿ ನೋಡ್ರಿ? 24 ಸೆಕೆಂಡ್. ಸೊ ಇಲ್ಲಿ ನೋಡ್ರಿ 2 12 2 2 1 2 2 8 16. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 6 12 2 9. ಅದಾದ ನಂತರ ನೆಕ್ಸ್ಟ್ 2 3 6 2 4 8 2 5 10. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 1 3 3 15. ಟೋಟಲ್ ಏನ್ ಬಂತಂದ್ರೆ 15 ಮೀಟರ್ ಪರ್ ಸೆಕೆಂಡ್ ಅಂತಂದ್ ಬಂತು. ನಮಗೆ ಇಲ್ಲೇನ್ ಕೊಟ್ಟಿದಾನ ಸರ್? ಕಿಲೋಮೀಟರ್ ಅಲ್ಲಿ ಕೊಟ್ಟಿದಾನ. ಇದನ್ನ ನಾವೇನ್ ಮಾಡ್ಕೋಬೇಕು? ಕನ್ವರ್ಟ್ ಮಾಡ್ಕೋಬೇಕು. ಏನ್ ಮಾಡ್ಬೇಕು ಅದಕ್ಕ? ಇಲ್ಲಿ 15 ಅಂತಂದ್ ಐತ್ರಿ. ಅದಾದ ನಂತರ 18 ಡಿವೈಡೆಡ್ ಬೈ 5.
5 5 ಸೊ 18 ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 54 ಆಗತ್ತ. 54 ಕಿಲೋಮೀಟರ್ ಪರ್ ಅವರ್ ಅಂತಂದ್ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಟೈಪ್ ಬರುತ್ತೆ. ನೆಕ್ಸ್ಟ್ ಟೈಪ್ ಏನಂತಂದ್ ಹೇಳಿದ್ರ, ಅರ್ಥ ಆಯ್ತಲ್ಲ? 150 ಮೀಟರ್ ಮತ್ತು 170 ಮೀಟರ್ ಉದ್ದದ 2 ರೈಲುಗಳು. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ 2 ರೈಲುಗಳು ಇದಾವ. 42 ಕಿಲೋಮೀಟರ್ ಪರ್ ಅವರ್ ಅಲ್ಲಿ 30 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದಾವ. ನಾನು ಟ್ರೈನ್ ಡಯಾಗ್ರಾಮ್ ಹೆಂಗ್ ತಗೋತೇನೆ ಅಂತಂದ್ ಹೇಳಿದ್ರೆ ಈ ತರ, ಇದು 1ನೇ ಟ್ರೈನ್ ಅಂತ ತಗೋತೇನೆ. ಸೊ ಇದು ಅದಾದ ನಂತರ ನೆಕ್ಸ್ಟ್ ಈ ಕಡೆದಿಂದ ಈ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ 2ನೇದು ಇದು. ಇದೇನಂತಂದ್ ಹೇಳಿದ್ರೆ 2ನೇ ಟ್ರೈನ್. ಇದು ಈ ಕಡೆ ಹೊಂಟೈತಿ, ಇದು ಈ ಕಡೆ ಹೊಂಟೈತೆ. ಸೊ ಅದಾದ ನಂತರ ಇದು ಎಷ್ಟು ಉದ್ದ ಐತಂದ್ರ 150 ಮೀಟರ್ ಐತಿ. ಇದು ಎಷ್ಟು ಉದ್ದ ಐತಂತಂದ್ ಹೇಳಿದ್ರೆ 170 ಮೀಟರ್ ಐತೆ. ಇವೆರಡು ದಾಟ್ಕೊಂಡ್ ಹೊಂಟಿದಾವೆ ಇವಾಗ. ಎಸ್. ಅದಾದ ನಂತರ ಒಂದ್ ಸ್ಪೀಡ್ ಏನಂತಂದ್ ಹೇಳಿದ್ರೆ 42 ಐತೆ. ಅದಾದ ನಂತರ ಇದ್ರ ಸ್ಪೀಡ್ ಎಷ್ಟೈತೆ ಅಂತಂದ್ ಹೇಳಿದ್ರೆ 30 ಅಂತಂದೈತೆ. ವಿರುದ್ಧ ದಿಕ್ಕಿನಾಗ ಹೊಂಟಿದಾವ ಅಂತಂದ್ ಹೇಳಿದ್ರೆ ಗೊತ್ತೈತಿ ನಿಮ್ಗೆ ಹೆಂಗ್ ಸ್ಪೀಡ್ ಹೋಗ್ತಾವ ಅಂತಂದ್ ಹೇಳಿ, ಪರಸ್ಪರ ದಾಟಲು ಸಮಯ ಎಷ್ಟು ತಗೊಳತ್ತ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಡಿಸ್ಟೆನ್ಸ್, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಕವರ್ ಮಾಡ್ತಾವ, ಒಂದಕ್ಕೊಂದ್ ಕ್ರಾಸ್ ಆಗ್ಬೇಕಂತಂದ್ ಹೇಳಿದ್ರೆ ಅದಕ್ಕೆ ಈ ತರ ಡಯಾಗ್ರಾಮ್ ತಗೊಂಡನ. ಇದು ಕವರ್ ಆಗತ್ತೆ, ಇದು ಕವರ್ ಆಗತ್ತೆ. ಟೋಟಲ್ ಡಿಸ್ಟೆನ್ಸ್ ಏನಂತಂದ್ ಹೇಳಿದ್ರೆ 150 ಪ್ಲಸ್ 170. ಟೋಟಲ್ ಏನಂತಂದ್ ಹೇಳಿದ್ರೆ 320 ಮೀಟರ್ ಕವರ್ ಆಗತ್ತ. ಅದಾದ ನಂತರ ಸ್ಪೀಡ್ ಎಷ್ಟಾಗತ್ತ ಸರ್? ವಿರುದ್ಧ ದಿಕ್ಕಿನಾಗ ಹೊಂಟಿದಾವ್ರಿ. ರಿಲೇಟಿವ್ ಸ್ಪೀಡ್ ಆಗ ಎಷ್ಟಾಗತ್ತ? 2 ಸ್ಪೀಡ್ ಕೊಟ್ಟಿದಾನ. S1 ಪ್ಲಸ್ S2 ಅಂತಂದ್ ಹೇಳಾಗತ್ರಿ. 42 ಪ್ಲಸ್ 30. ಸೊ ಟೋಟಲ್ ಎಷ್ಟಾಗತ್ತ? 72 ಆಗತ್ತ. 72 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ. ಹಂಗಾದ್ರೆ ನಾವು ಟೈಮ್ ನ ಕಂಡು ಹಿಡಿತಿದೀವಿ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತ್ರಿ? 320 ಐತ್ರಿ. ಟೈಮ್ ಎಷ್ಟೈತ್ರಿ? 72 ಐತ್ರಿ. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ರ ನಮ್ಗೆ ಎಷ್ಟು ಬರ್ತೈತ್ರಿ? 16 ಸೆಕೆಂಡ್ ಬರ್ತೈತ್ರಿ. ಎಷ್ಟು ಬರುತ್ತೆ ಅಂತಂದ್ರೆ 16 ಸೆಕೆಂಡ್ ಬರುತ್ತೆ. ಸೊ ಕರೆಕ್ಟ್, ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ, 100 ಮೀಟರ್ ಉದ್ದದ ರೈಲ್ ಐತೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ 100 ಮೀಟರ್ ಉದ್ದದ ರೈಲು, ಒಂದ್ ರೈಲ್ ಐತೆ. ಇದು ಒಂದು, ಇದರದ ಎಷ್ಟು ಉದ್ದ ಐತೆ ಅಂತಂದ್ರೆ 100 ಮೀಟರ್ ಅಂತಂದೈತೆ. ಅದೇ ದಿಕ್ಕಿನಲ್ಲಿ ಚಲಿಸುತ್ತಿರುವ ಮತ್ತೊಂದು ರೈಲು 120 ಮೀಟರ್ ಐತೆ. ಇದು ಕೂಡ ಏನಂತಂದ ಹೇಳಿದ್ರೆ ಈ ತರ ತಗೊಳ್ತೀನಿ, ಅದ್ರ ಮುಂದ್ಗಡೆ ತಗೊಂತೀನಿ. ಇದೊಂದು ರೈಲ್ ಇದು ಕೂಡ ಏನಂತಂದ್ರೆ ಈ ಕಡೆ ದಿಕ್ಕಿನಾಗ, ಒಂದ್ ಕಡೆ ದಿಕ್ಕಿನಾಗ ಚಲಿಸ ಐತೆ. ಇತರದ ಉದ್ದ ಎಷ್ಟಪ್ಪಾ ಅಂತಂದ ಹೇಳಿದ್ರೆ 120 ಮೀಟರ್ ಅಂತ ಕೊಟ್ಟಿದ್ದಾನ. ಅದಾದ ನಂತರ ಒಂದ್ ರೈಲ್ ಸ್ಪೀಡ್ ಎಷ್ಟೈತಿ ಅಂತಂದ ಹೇಳಿದ್ರೆ 50 ಐತಿ. ಇನ್ನೊಂದ್ ರೈಲ್ ಸ್ಪೀಡ್ ಎಷ್ಟೈತಿ ಅಂತಂದ ಹೇಳಿದ್ರೆ 32 ಅಂತಂದೈತೆ. ಹಂಗಾದ್ರ ಮೊದಲ ರೈಲು 2ನೇ ರೈಲನ್ನ ಸಂಪೂರ್ಣವಾಗಿ ದಾಟ್ಬೇಕಂತಂದ ಹೇಳಿದ್ರೆ, ಇದನ್ನ ದಾಟ್ಬೇಕಂತಂದ ಹೇಳಿದ್ರೆ ಎಷ್ಟು ಟೈಮ್ ತಗೊಳತ್ತ ಅಂತಂದ ಹೇಳಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟಾಗತ್ತ ಅಂತಂದ ಹೇಳಿದ್ರೆ, ಇವು 2 ರೈಲ್ಗಳದ್ದು ಉದ್ದ ಎಷ್ಟಿದಾವಲ್ಲ ಅಷ್ಟು ಕ್ರಾಸ್ ಮಾಡ್ಬೇಕು ಅವ್ರು, ಒಂದಕ್ಕೊಂದು ದಾಟಿ ಹೋಗ್ಬೇಕಂತಂದ ಹೇಳಿದ್ರೆ. ಸೊ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 100 ಪ್ಲಸ್ 120 ಅಂತಂತ ಹೇಳಿದ್ರೆ 220 ಆಯ್ತು. 220 ಮೀಟರ್. ಅದಾದ ನಂತರ ನೆಕ್ಸ್ಟ್ ಏನ್ ಕೊಟ್ಟಿದಾನ? ಸ್ಪೀಡ್ ನೋಡ್ರಿ. ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತ? 2 ಸ್ಪೀಡ್ ಇದಾವ, ಒಂದೇ ದಿಕ್ಕಿನಾಗ ಹೊಂಟಾವ. ಅಂದ್ರೆ S1 ಮೈನಸ್ S2 ಮಾಡ್ಕೋಬೇಕು. 50 ಮೈನಸ್ 32 ಮಾಡ್ಕೊಂಡ್ರ ಎಷ್ಟು ಬರುತ್ತ? 18 ಕಿಲೋಮೀಟರ್ ಪರ್ ಅವರ್ ಅಂತಂದ ಹೇಳಿ ಬರುತ್ತೆ. ಈಗ ನಮಗ್ ಟೈಮ್ ಕೇಳಿದಾರ. ಸೊ ಇದನ್ನ ಮೊದಲು ಏನಂತಂದ ಹೇಳಿದ್ರೆ ಮೀಟರ್ ಪರ್ ಸೆಕೆಂಡ್ ದಾಗ ಕನ್ವರ್ಟ್ ಮಾಡ್ಕೊಡ್ರಿ. 18 ಮೀಟರ್ನ ಮೀಟರ್ ಪರ್ ಸೆಕೆಂಡ್ ದಾಗ ಕನ್ವರ್ಟ್ ಮಾಡ್ಕೊಂಡ್ರೆ ಏನ್ ಬರುತ್ತ? 18 ಡಿವೈಡೆಡ್ ಬೈ 5 ಡಿವೈಡೆಡ್ ಬೈ 18 ಕ್ಯಾನ್ಸಲ್. 5 ಮೀಟರ್ ಪರ್ ಸೆಕೆಂಡ್ ಅಂತಂದ ಹೇಳಿ ಬಂತು ಸ್ಪೀಡ್. ಸೊ ಇವಾಗ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತ್ರಿ? 220 ಐತ್ರಿ. ಟೈಮ್ ಎಷ್ಟ, ಸಾರಿ ಸ್ಪೀಡ್ ಎಷ್ಟೈತ್ರಿ? 5 ಐತ್ರಿ. ನೋಡ್ರಿ, 5 ಒಂದ್ಲೆ 5 4 20 5 4 20. 44 ಸ್ಪೀಡ್ ಏನಂತ, ಸಾರಿ 44 ಸೆಕೆಂಡ್ ಏನಂತಂದ್ರೆ ಟೈಮ್ ಅನ್ನ ತಗೊಳತ್ತ ಒಂದಕ್ಕೊಂದು ಕ್ರಾಸ್ ಮಾಡಕ್. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ಏನಾಗತ್ತಂತಂದ ಹೇಳಿದ್ರೆ 110 ಮೀಟರ್ ಉದ್ದದ ರೈಲು ತನ್ನದೇ ದಿಕ್ಕಿನಲ್ಲಿ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಓಡುವ ವ್ಯಕ್ತಿಯನ್ನ 6 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಹಂಗಾದ್ರೆ ರೈಲಿನ ವೇಗ ಎಷ್ಟು ಅಂತ ಕೇಳಿದಾರೆ. ಇಲ್ಲಿ 2 ವೇಗಗಳು ಬಂದ್ವು. ಒಂದೇನಂತಂದ ಹೇಳಿದ್ರೆ S1, ಇನ್ನೊಂದ್ ಏನಂತಂದ ಹೇಳಿದ್ರೆ S2. S1 ಏನಂತಂದ ಹೇಳಿದ್ರೆ ನಾವು ಏನ್ರ ತಗೋಣ. S1 ಏನಂತಂದ ಹೇಳಿದ್ರೆ R ಅಂತ ತಗೋಣ. S2 ಏನಂತಂದ ಹೇಳಿದ್ರೆ X ಅಂತ ತಗೋಣ. ಇದು ರೈಲಿನ ಸ್ಪೀಡ್, ನಮಗ್ ಗೊತ್ತಿಲ್ಲ. ಇದು ರೈಲಿನ ಸ್ಪೀಡ್. 6 ಕಿಲೋಮೀಟರ್ ಏನೋ ಒಬ್ಬ ಮನುಷ್ಯನ ಸ್ಪೀಡ್. ಯಾಕಂತಂದ ಹೇಳಿದ್ರೆ ರೈಲ್ ಹಿಂಗ್ ಹೊಂಟೈತೆ, ಅದಾದ ನಂತರ ಒಬ್ಬ ಮನುಷ್ಯ ಓಡ್ತಿದಾನ. ಯಾವ ದಿಕ್ಕಿನಲ್ಲಿ? ಒಂದೇ ದಿಕ್ಕಿನಲ್ಲಿ ಓಡ್ತಿದಾರ. ಕರೆಕ್ಟಾ? ವೇಗದಲ್ಲಿ ಓಡುತ್ತಿರು, ಒಂದೇ ದಿಕ್ಕಿನ, ತನ್ನದೇ ದಿಕ್ಕು, ಒಂದೇ ದಿಕ್ಕು ಅಂತಂದ ಹೇಳ್ತಿರಲ್ಲ, ಸೇಮ್ ದಿಕ್ಕಿನಲ್ಲಿ ಹೋಗ್ತಿದಾರ.
ಈಗ ನಾವ್ ಏನ್ ಮಾಡ್ಕೋಬೇಕಂತಂದ್ರೆ ಸರ್ ನಮ್ಗ ರೈಲಿನ ವೇಗ ಗೊತ್ತಿಲ್ರಿ, ನಾವ್ ಕಂಡಿಡ್ಬೇಕ್ರಿ. ಅದಾದ ನಂತರ ನಾವು ಇದನ್ನೆಲ್ಲ ಏನ್ ಕ್ಯಾಲ್ಕುಲೇಷನ್ ಮಾಡ್ತಲ್ಲ, ಹೋಲ್ ಕ್ಯಾಲ್ಕುಲೇಷನ್ ಮಾಡುವಾಗ ನಾವ್ ಏನಂತ ಯೂಸ್ ಮಾಡ್ತೀವಿ ಅಂದ್ರೆ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಇದೇನಿದು, ಈ ಸ್ಪೀಡ್ ಏನಂತಂದ ಹೇಳಿದ್ರೆ ರಿಲೇಟಿವ್ ಸ್ಪೀಡ್. ಈ ರಿಲೇಟಿವ್ ಸ್ಪೀಡ್ ಏನಂತಂದಿರತ್ತ, S1 ಮೈನಸ್ ಎಷ್ಟು ಅಂತಂದಿರತ್ತ, S1 ಮೈನಸ್ ಎಷ್ಟು ಅಂತಂದಿರತ್ತ. ನಾರ್ಮಲ್ ಎಸ್ ಅಂತಂದಿರಂಗಿಲ್ಲ, ಒಂದ ಸ್ಪೀಡ್ ಇರಂಗಿಲ್ಲ. S1 ಮೈನಸ್ ಎಷ್ಟು ಅಂತಂದಿರತ್ತೆ, ಯಾಕಂದ್ರೆ ಇಲ್ಲಿ 2 ಸ್ಪೀಡ್ ಇದಾವ ನಾವ್ ಕಂಡಿಡೋದು. ಇಲ್ಲಿ ಡಿ ಅಂದ್ರೆ ಏನಾಗತ್ತ ಸರ್, ರೈಲ್ ರೀ ಒಬ್ಬ ಮನುಷ್ಯನ್ ದಾಟ್ಕೊಂಡ್ ಹೋಗ್ತಿದ ಅಂತಂದ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟ್ ಕವರ್ ಮಾಡ್ಬೇಕ್ರಿ ಅದು. ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ರಿ ಇಲ್ಲಿ 110 ಮೀಟರ್ ಅಂತಂದಾಗತ್ತ. ಸೊ ಅದನ್ನ ಚೇಂಜ್ ಇದು ಮಾಡಕ್ಕ, ಕ್ರಾಸ್ ಮಾಡಕ್ ಎಷ್ಟ್ ಟೈಮ್ ತಗೊಂಡೈತ್ರಿ, 6 ಸೆಕೆಂಡ್ ತಗೊಂಡೈತ್ರಿ. ಕರೆಕ್ಟಾ? ಸೊ ಇವಾಗ ನಮಗ್ ಟೋಟಲ್ ಸ್ಪೀಡ್ ಕಂಡಿಡ್ತೀವಲ್ಲ, ಅದೇನಂತಂದ್ರೆ ರಿಲೇಟಿವ್ ಸ್ಪೀಡ್ ಅನ್ನ ಕಂಡಿಡಿತೀವಿ. ಅರ್ಥ ಆಯ್ತಾ ನಾ ಹೇಳಿದ್ದು ಇವಾಗ? ಅದು ರೈಲ್ ವೇಗ ಅಲ್ಲ, ರಿಲೇಟಿವ್ ಸ್ಪೀಡ್ ಅದು. ಸೊ ಇವಾಗ ರಿಲೇಟಿವ್ ಸ್ಪೀಡ್ ಈಕ್ವಲ್ ಟು ಏನಂತಂದ್ರೆ 110/6 ಅಂತಂದೇಳಿ. ಇದೇನಪ್ಪಾ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್ ಅನ್ನೋದು ಏನಂತಂದ ಹೇಳಿದ್ರೆ ರಿಲೇಟಿವ್ ಸ್ಪೀಡ್. ಕ್ಲಿಯರ್? ಇವಾಗ ಏನ್ ಮಾಡೋಣ ಅಂತಂದ್ರೆ ಇದನ್ನ ಕಿಲೋಮೀಟರ್ ಪರ್ ಅವರ್ ಚೇಂಜ್ ಮಾಡ್ಕೊಂಡ್ಬಿಡ್ನು. ಕಿಲೋಮೀಟರ್ ಪರ್ ಅವರ್ ಚೇಂಜ್ ಮಾಡ್ಕೊಂಡ್ರೆ ಏನಾಗತ್ತ, 110/6 ಇಂಟು 18/5 ಅಂತಂದ ಹೇಳಿ. 6 ಒಂದ್ಲೆ 6 ಮೂರ್ಲೆ, ಆಮೇಲೆ 5 2 10 5 2 10, ಟೋಟಲ್ ಏನಂತಂದ್ರೆ 66 ಕಿಲೋಮೀಟರ್ ಪರ್ ಅವರ್ ಏನಂತಂದ ಹೇಳಿದ್ರೆ ಇದು ರಿಲೇಟಿವ್ ಸ್ಪೀಡ್ ಆಯ್ತು. ರಿಲೇಟಿವ್ ಸ್ಪೀಡ್. ಈಗ ಟ್ರೈನ್ ಇಂದು ಮತ್ತು ಮನುಷ್ಯಂದು ರಿಲೇಟಿವ್ ಸ್ಪೀಡ್ ಎಷ್ಟಾಗತ್ತೆ ಟೋಟಲ್ ಆಗಿ ಆ ಸಿಸ್ಟಮ್ ತಗೊಂಡಾಗ, S1 ಮೈನಸ್ ಎಷ್ಟು ಅಂತಂದ ಹೇಳಿ ತಗೊಳ್ಳೋಣ. ರಿಲೇಟಿವ್ ಸ್ಪೀಡ್ ಎಷ್ಟೈತ್ರಪ್ಪ, ರಿಲೇಟಿವ್ ಸ್ಪೀಡ್ ಎಷ್ಟೈತ, 66 ಅಂತಂದೈತೆ. ಸೊ ಈ S1 ಏನೈತಲ್ಲ ಅದನ್ನ ನಾವು ಟ್ರೈನ್ ಅಂತ ತಗೊಳ್ಳೋಣ. ಇದು 6 ಹಂಗ ಇರ್ಲಿ, ಇದು ಎಷ್ಟು ಅಂತ ತಗೊಳ್ರಿ, ಇದು S1 ಅಂತ ತಗೊಳ್ರಿ. ಇದನ್ನ ಎಕ್ಸ್ ಅಂತ ತಗೊಳ್ರಿ. ಎಷ್ಟು ಏನಂತಂದ್ರೆ ಸಣ್ಣದೈತಲ್ಲ ಅದನ್ನ ಇದು ತಗೊಳ್ರಿ, ಯಾಕಂದ್ರೆ ಈಸಿಯಾಗಿ ಸಾಲ್ವ್ ಆಗ್ಬೇಕು. ಮೊದಲು ಏನಂತಂದ್ರೆ ದೊಡ್ಡ ಸ್ಪೀಡ್ ತಗೋಬೇಕು, ಸ್ಪೀಡ್ ಜಾಸ್ತಿ ಬರುತ್ತೆ ಟ್ರೈನ್ ಸ್ಪೀಡ್. ಈಗ ನೋಡ್ರಿ ಇದನ್ನ ಆ ಕಡೆ ಕಳಿಸ್ರಿ, ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತೆ, 66 ಪ್ಲಸ್ 6 ಅಂತಂದ್ರೆ 72 ಕಿಲೋಮೀಟರ್ ಪರ್ ಅವರ್ ಆಗತ್ತೆ. ಅರ್ಥ ಆಯ್ತಾ ಇದು ಈ ಕಾನ್ಸೆಪ್ಟ್? ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾರೆ ನಿಮ್ಗೆ. ಅದರಲ್ಲಿ ಆನ್ಸರ್ ಕೊಡ್ತಾನ 66 ಅಂತ ಕೊಡ್ತಾನ. ನಮ್ ಹುಡುಗರು ಏನ್ ಮಾಡ್ತಾವ ಅಂತಂದ ಹೇಳಿದ್ರ, ನಾ ಬಿಡಿಸಿನಿ ಅದಾದ ನಂತರ ನಂಗೆ ಬಂತು ಅಂತಂದೇಳಿ ಸಾಲ್ವ್ ಮಾಡಂಗಿಲ್ಲ ಇದನ್ನ, ಯಾಕಂತಂದ ಹೇಳಿದ್ರೆ ಆಲ್ರೆಡಿ ಸಾಲ್ವ್ ಮಾಡೇವು. ಇಲ್ಲಿ ರಿಲೇಟಿವ್ ಸ್ಪೀಡ್ ಎಷ್ಟು ಬರುತ್ತೆ, ರಿಲೇಟಿವ್ ಸ್ಪೀಡ್ ಎಷ್ಟು ಬರುತ್ತಾ ಫಸ್ಟ್ ಕಂಡು ಹಿಡ್ಕೊಂಡಿರ್ತಾರಲ್ಲ, ರಿಲೇಟಿವ್ ಸ್ಪೀಡ್. ಇದನ್ನ ಕನ್ವರ್ಟ್ ಮಾಡಿದಾಗ ಏನಂತಂದ ಹೇಳಿದ್ರೆ 90 ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಇದೇನಂತಂದ ಹೇಳಿದ್ರೆ ರಿಲೇಟಿವ್ ಸ್ಪೀಡ್. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ನಮ್ಗ ಯಾವ ಏನ್ ಕೇಳಿದಾರೆ, ರೈಲಿನ ವೇಗ ಕೇಳಿದಾರಲ್ಲ, ರೈಲಿನ ವೇಗ ಈಕ್ವಲ್ ಟು ಎಷ್ಟಾಗತ್ತೆ ಅಂತಂದ್ರೆ 85 ಅಂತಂದ ಹೇಳಾಗತ್ತೆ. ಎಷ್ಟಾಗತ್ತೆ, 85. ಇದು 90 ಕಿಲೋಮೀಟರ್ ರೈಲಿನ ವೇಗ ಇದು. ಅದಾದ ನಂತರ ವಿರುದ್ಧ ದಿಕ್ಕಿನಾಗ ಹೊಂಟಾವ, ಪ್ಲಸ್ ಮಾಡ್ತೀವಿ. ಇದು 5 ಈ ಕಡೆ ಹೋಯ್ತಂತಂದ್ರೆ ಮೈನಸ್ ಆಗತ್ತ, 85 ಕಿಲೋಮೀಟರ್ ಪರ್ ಅವರ್ ಅಂತಂದ ಹೇಳಿ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಒಂದು ರೈಲು ಒಂದು ಕಂಬವನ್ನ 12 ಸೆಕೆಂಡ್ಗಳಲ್ಲಿ, ಆಮೇಲೆ 170 ಮೀಟರ್ ಉದ್ದದ ಸೇತುವೆನ 36 ಸೆಕೆಂಡ್ಗಳಲ್ಲಿ ದಾಟತ್ತ. ಹಂಗಾದ್ರೆ ರೈಲಿನ ಉದ್ದ ಎಷ್ಟು ಅಂತಂದೇಳಿ. ಇವು ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು. ಸೊ ಇವಾಗ ನಾನು ಹೇಳ್ಕೊಂತ ಹೋಗ್ತೀನಿ, ಹಂಗ ನೀವು ಮಾಡ್ಕೊಂತ ಹೋಗ್ಬೇಕು ಪ್ರಾಬ್ಲಮ್ಸ್ ಗಳನ್ನ ಸ್ಟೆಪ್ ಬೈ ಸ್ಟೆಪ್. ಈಗ ನೋಡ್ರಿ ಫಸ್ಟ್ ಏನಂತಂದ ಹೇಳಿದ್ರೆ, ಒಂದು ರೈಲು ಒಂದು ಕಂಬವನ್ನ 12 ಸೆಕೆಂಡ್ಗಳಲ್ಲಿ ದಾಟತ್ತೆ ಅಂತಂದೇಳಿ. ಒಂದ್ ರೈಲ್ ಏನಪ್ಪಾ ಅಂತಂದ್ರೆ ಒಂದು ಕಂಬವನ್ನ 12 ಸೆಕೆಂಡ್ಗಳಲ್ಲಿ ದಾಟುತ್ತೆ. ಇದನ್ನ ನಾವು ಎವರೇಜ್ ಪ್ರಕಾರ ಮಾಡ್ತಿದ್ವಲ್ಲ, ಸೊ ಆ ತರ ಮಾಡೋಣ. ಇದನ್ನ ಫಸ್ಟ್ ಟ್ರೈ ಮಾಡ್ರಿ. ಇಲ್ಲಿ ಏನ್ ಕೊಟ್ಟಿದಾನ, ಇದನ್ನ ಟೈಮ್ ಕೊಟ್ಟಿದಾನ. ಇದೇನಪ್ಪಾ ಅಂತಂದ್ರೆ ಇದು ಟ್ರೇನ, ಇದ್ರ ಲೆಂತ್ ಎಷ್ಟೈತಿ, ಎಲ್ ಅಂತಂದೈತೆ. ಇದ್ರ ಲೆಂತ್ ಎಷ್ಟೈತಿ, ಎಲ್ ಅಂತಂದೈತೆ. ಅದಾದ ನಂತರ ನೆಕ್ಸ್ಟ್ ಇದಕ್ಕೆ ಟೈಮ್ ಕೊಟ್ಟಿದಾನ 12 ಸೆಕೆಂಡ್ ಅಂತಂದೇಳಿ. ಇದ್ರ ಸ್ಪೀಡ್ ಏನಾಗತ್ತ ಅನ್ನೋದು ನಾವು ಕಂಡುಹಿಡ್ಕೋಬೇಕು. ಈಗ ಸ್ಪೀಡ್ ಈಕ್ವಲ್ ಟು ಏನಂತಂದ್ ಬರ್ಕೊಂತೀವಿ, L/12 ಅಂತಂದ ಹೇಳಿ ಬರ್ಕೊಂತೀವಿ. ಸ್ಪೀಡ್ ಈಕ್ವಲ್ ಟು ಏನಂತ ಬರ್ಕೊಂತೀವಿ, L/12. ಕರೆಕ್ಟಾ? ಎಸ್. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡತ್ತಂತಂದ್ರೆ 170 ಮೀಟರ್ ಉದ್ದದ ಸೇತುವೆಯನ್ನ 36 ಸೆಕೆಂಡ್ಗಳಲ್ಲಿ ದಾಟತ್ತ ಅಂತ ಕೊಟ್ಟಿದ್ದಾನ. ಅದೇ ಟ್ರೈನ್ ಏನಪ್ಪಾ ಅಂತಂದ ಹೇಳಿದ್ರ, ಅದೇ ಟ್ರೈನು ನೆಕ್ಸ್ಟ್ ಏನ್ ಮಾಡತ್ತಂದ್ರೆ ಒಂದು ಸೇತುವೆ ಐತೆ ಈ ತರ, ಈ ಸೇತುವೆನ ದಾಟತ್ತ. ಇದ್ರ ಸೇತುವೆ ಉದ್ದ ಎಷ್ಟು, 170 ಮೀಟರ್. ಇದ್ರ ಉದ್ದವನ್ನ ತಗೊಂಡೇವಲ್ಲ ಎಲ್ ಅಂತಂದ ಹೇಳಿ, ಇಲ್ಲಿ ರೈಲ್ನ ಉದ್ದ ಎಷ್ಟಾಗತ್ತ, ಎಲ್ ಅಂತಂದಾಗತ್ತ. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೋ
ಎಲ್ ಪ್ಲಸ್ 170 ಮೀಟರ್ ಅಂತಂದ್ ಹೇಳಾಗತ್ತ. ಕರೆಕ್ಟಾ? ಅದಾದ ನಂತರ ಇಲ್ಲಿ ಟೈಮ್ ಎಷ್ಟಾಗತ್ತ? 36 ಸೆಕೆಂಡ್ ಆಗತ್ತ. ಹಂಗಾದ್ರೆ ಸ್ಪೀಡ್ ಈಕ್ವಲ್ ಟು ಏನಾಯ್ತು? ಎಲ್ ಪ್ಲಸ್ 170 ಡಿವೈಡೆಡ್ ಬೈ ನೆಕ್ಸ್ಟ್ ಏನು 36 ಅಂತಂದೇಳಿ. ಇವಾಗ ನಾವೇನ್ ಮಾಡೋಣ? ನಮಗೇನ್ ಕೇಳಿದಾನ? ರೈಲ್ನ ಉದ್ದ ಕೇಳಿದಾನ. ಈ ಎಸ್ ಜಾಗ ನಮ್ಗೆ ಗೊತ್ತೈತಲ್ಲ, ಈ ಎಸ್ ಜಾಗದಾಗ ಇದನ್ನ ಹಾಕ್ಬೇಕು. ಎಲ್ ಡಿವೈಡೆಡ್ ಬೈ 12 ಈಕ್ವಲ್ ಟು ಎಲ್ ಪ್ಲಸ್ 170 36 ಅಂತಂದೇಳಿ. ಇದನ್ನ ಆ ಕಡೆ ಕಳಿಸ್ರಿ. ಇಲ್ಲಿ ಏನಾಗತ್ತೆ? ಈ ಕಡೆ ಬರ್ಕೋತೀನಿ ನೋಡ್ರಿ. 36 ಎಲ್ ಅಂತಂದಾಯ್ತು. ಇದನ್ನ ಆ ಕಡೆ ಕಳಿಸಿ 36 ಎಲ್. ಇದನ್ನ ಈ ಕಡೆ ತಗೊಳ್ರಿ. ಸೊ ಇಲ್ಲಿ ಏನಾಗತ್ತ? 12 ಎಲ್ ಪ್ಲಸ್ 12 ಇಂಟು 170 ಅಂತಂದ್ ಹೇಳಾಯ್ತು. ಅದಾದ ನಂತರ ಇದನ್ನ ಈ ಕಡೆ ತಗೊಂಡ್ರೆ ಮೈನಸ್ ಬರುತ್ತೆ. 36 ಮೈನಸ್ 12 ಎಲ್ ಅಂತಂದ್ ಹೇಳಿದ್ರೆ ನಮ್ಗ ಏನ್ ಬರುತ್ತಪ್ಪ ಅಂತಂದ್ರೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 24 ಎಲ್ ಅಂತಂದ್ ಹೇಳಿ ಬರುತ್ತೆ. ಸೊ 12 ಇಂಟು 170 ಹಂಗ ಬರ್ಕೊಡ್ರಿ. ಎಲ್ ಈಕ್ವಲ್ ಟು 12 ಇಂಟು 170 ಡಿವೈಡೆಡ್ ಬೈ 24. ಸೊ 12 ಒಂದ್ಲೆ 12 ಆಟ್ಲೆ, ಇಲ್ಲಿ 2 ಒಂದ್ಲೆ ನೋಡ್ರಿ. ಸೊ 2 ಎಂಟ್ಲೆ 16. ಅದಾದ ನಂತರ 2 5ಲೆ 10. ನಮ್ಗ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 85 ಮೀಟರ್ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಈ ಕ್ಯಾಲ್ಕುಲೇಷನ್ ಅನ್ ಬಿಡ್ರಿ. ಇದನ್ನ ಇದು ಅರ್ಥ ಆಯ್ತಾ? ಫಸ್ಟ್ ಒನ್, ಸೆಕೆಂಡ್ ಒನ್ ಏನ್ ಬರ್ಕೊಂದಿಲ್ಲ. ಇಲ್ಲಿ ಡಿಸ್ಟೆನ್ಸ್ ಅಷ್ಟು ಚೇಂಜ್ ಆಗತ್ತ. ಅದಾದ ನಂತರ ಸ್ಪೀಡ್ ಸ್ವಲ್ಪ ಇದು ಆಗತ್ತ ಅಷ್ಟ. ಇದೇನಪ್ಪಾ ಅಂತಂದ್ರೆ ಬೇಸಿಕ್. ಅವ್ ಹೆಂಗ್ ಬೇಕಾದಂಗ್ ಕ್ವಶನ್ ಕೇಳಿ, ಅವ್ ರೈಲ್ ಉದ್ದನ ಕೇಳಿ, ರೈಲ್ದ ಏನಪ್ಪಾ ಅಂತಂದ್ ಹೇಳಿದ್ರೆ ಟೈಮ್ ಕೇಳಿ, ರೈಲ್ ಸ್ಪೀಡ್ ಬೇಕಾದ್ರೆ ಕೇಳಿ, ಅವ್ ಏನ್ ಬೇಕಾದ್ ಕೇಳೋಲ್ಲ. ಸ್ಟೆಪ್ ಇದನ್ನ ಫಾಲೋ ಮಾಡ್ಕೋಬೇಕು. ಕ್ಲಿಯರ್? ಇಂಥ ಕ್ವಶನ್ಸ್. ರೈಲು ಎ ಅಂತಂದೈತೆ, ಅದ ಡೆಲ್ಲಿಯಿಂದ ಬೆಳಿಗ್ಗೆ 8 ಗಂಟೆಗ 60 ಕಿಲೋಮೀಟರ್ ವೇಗದಲ್ಲಿ ಹೊಂಟೈತಿ. ನೆಕ್ಸ್ಟ್ ರೈಲು ಬಿ ಅಂತಂದೈತೆ, ಅದು ಜೈಪುರದಿಂದ ಬೆಳಿಗ್ಗೆ 9 ಗಂಟೆಗೆ 75 ಕಿಲೋಮೀಟರ್ ವೇಗದಲ್ಲಿ ಡೆಲ್ಲಿ ಕಡೆ ಹೊಂಟೈತಿ. ಹಂಗಾದ್ರೆ ದೆಹಲಿ ಮತ್ತು ಜೈಪುರ್ ನಡುವಿನ ದೂರ ಇಷ್ಟ ಐತಿ. ಅದಾದ ನಂತರ ಅವು ಎಷ್ಟು ಗಂಟೆಗೆ ಭೇಟಿ ಆಗ್ತಾವ ಅಂತಂದ್ ಹೇಳಿ. ಎಸ್ ಇಲ್ಲಿ ನೋಡ್ರಿ, ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಇದು ದೆಹಲಿ ಅನ್ಕೊಡ್ರಿ. ಇದೇನಂತಂದ್ ಹೇಳಿದ್ರೆ ಈ ಕಡೆದ ಜೈಪುರ್. ಈ ಕಡೆಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಟ್ರೈನ್ ಹೊಂಟೈತೆ. ಈ ಕಡೆಯಿಂದ ಏನಂತಂದ್ ಹೇಳಿದ್ರೆ ಒಂದು ಟ್ರೈನ್ ಹೊಂಟೈತೆ. ದೆಹಲಿಯಿಂದ 8 ಗಂಟೆಗೆ ಹೊಂಟೈತೆ. 8 ಗಂಟೆ. ಅದಾದ ನಂತರ ಸ್ಪೀಡ್ ಎಷ್ಟೈತ್ರಿ? 60 ಕಿಲೋಮೀಟರ್ ಪರ್ ಅವರ್ ಅಂತಂದೈತೆ. ಅದಾದ ನಂತರ ಈ ಕಡೆಯಿಂದ ಜೈಪುರದಿಂದ ಒಂದು ಟ್ರೈನ್ ಹೊಂಟೈತೆ. ಇವು 8 ಗಂಟೆಗೆ ಅಂತಂದ್ರೆ 9 ಗಂಟೆಗೆ ಹೊಂಟಿದಾನೆ. ಅದಾದ ನಂತರ 75 ಕಿಲೋಮೀಟರ್ ಪರ್ ಅವರ್ ಅಂತಂದೇಳಿ. ಆಮೇಲೆ ಇದ್ರ ನಡುವಿನ ಡಿಸ್ಟೆನ್ಸ್ ಎಷ್ಟೈತೆ ಅಂತಂದ್ರೆ 360 ಕಿಲೋಮೀಟರ್ ಅಂತ ಕೊಡಿ, ಸಾರಿ 330 ಕಿಲೋಮೀಟರ್ ಅಂತ ಕೊಟ್ಟಿದಾನೆ. ಸೊ ಇಷ್ಟು ನಿಮ್ಗೆ ಎಲ್ರಿಗೂ ಗೊತ್ತಾಯ್ತು. ಈಗ ಫಸ್ಟ್ ಥಿಂಗ್ ಏನಂತಂದ್ರೆ ಇದ್ರಲ್ಲಿ ಯಾವ ಟ್ರೈನ್ ಮೊದಲು ಹೊಂಟೈತಿ ಅದ್ ಅರ್ಥ ಮಾಡ್ಕೋಬೇಕಲ್ಲ. ಇದ್ರಲ್ಲಿ ಯಾವ ಟ್ರೈನ್ ಮೊದಲು ಹೊಂಟೈತೆ? ಫಸ್ಟ್ ಥಿಂಗ್ ಗುಡ್. ಇದೇನಪ್ಪಾ ಅಂತಂದ ಹೇಳಿದ್ರ ಈ ಟ್ರೈನ್ ಮೊದಲು ಹೊಂಟೈತಿ. ನೆನ್ಪಿಟ್ಕೊಡ್ರಿ, ಈ ಟ್ರೈನ್ ಅಪ್ಪ ಅಂತಂದ್ರೆ ಮೊದಲು ಹೊಂಟೈತೆ. ಸೊ ಮೊದಲು ಯಾವ್ದು ಹೊಂಟೈತಿ ನೋಡ್ಕೊಳ್ಳೋದು. ಇದೇನಂತಂದ್ರೆ 9 ಗಂಟೆ. ಸೊ ಎಕ್ಸಾಕ್ಟ್ ಆಗಿ 1 ಗಂಟೆ ಅಂತಂದೈತಲ್ಲ, 1 ಗಂಟೆ ಡಿಫ್ರೆನ್ಸ್ ಐತೆ. ಸೊ ಈ 1 ಗಂಟೆ ಒಳಗಡೆ ಅದು ಎಷ್ಟು ಸ್ಪೀಡ್ ಮುಂದೆ ಹೋಗಿರ್ತೈತಿ ಅದು ಬಿಡ್ರಿ. ಅದೇನಂತಂದ್ ಹೇಳಿದ್ರೆ ಇದು ಹಿಂಗ್ ಕಡೆ ಬರ್ತಾ ಇರುತ್ತೋ 1 ಅವರ್ ಒಳಗಡೆ ಒಂದು ಸ್ಪೀಡ್ ಅಂತಂದ್ ಹೋಗಿರ್ತೈತೆ, ಮುಂದ್ ಹೋಗಿರ್ತೈತೆ. ಇದು ಇನ್ನೂ ಸ್ಟಾರ್ಟ್ ಆಗಿರಂಗಿಲ್ಲ. ಇನ್ನು ಅಲ್ಲೇ ಏನಂತಂದ್ ಹೇಳಿದ್ರೆ ರೈಲ್ವೆ ಸ್ಟೇಷನ್ ದಾಗ ಇರುತ್ತೆ. ಬಟ್ ಆದ್ರೆ ಇದು ಮುಂದ್ ಬಂದಿರುತ್ತೆ. ಎಷ್ಟು ಕಿಲೋಮೀಟರ್ ಬಂದಿರತ್ತೆ ಅಂತಂದ್ ಹೇಳಿದ್ರೆ 60 ಕಿಲೋಮೀಟರ್ ಬಂದಿರುತ್ತೆ. ಯಾವಾಗ? 9 ಗಂಟೆ ಸುಮಾರು. ಕರೆಕ್ಟಾ? 9 ಗಂಟೆ ಸುಮಾರಕ್ಕೆ ಏನಂತಂದ್ ಹೇಳಿದ್ರೆ ಇದು ಆಲ್ರೆಡಿ 60 ಕಿಲೋಮೀಟರ್ ಮುಂದ್ ಬರುತ್ತೆ. ಇದು ಇನ್ನು ಸ್ಟಾರ್ಟ್ ಆಗುತ್ತೆ. ಇವೆರಡು ಸ್ಟಾರ್ಟ್ ಆಗ್ತಾವ. ಅವಾಗ ಏನಂತಂದ್ ಹೇಳಿದ್ರೆ ಇವಿಲ್ಲ, ಇದು ಈ ದಿಕ್ಕಿನಾಗ ಬರ್ತಿರುತ್ತೆ, ಇದು ಈ ದಿಕ್ಕಿನಾಗ ಬರ್ತಿರುತ್ತೆ. ಇವಾಗ ನಮಗ್ ಹೇಳ್ರಿ ಇನ್ನು ಎಷ್ಟು ಡಿಸ್ಟೆನ್ಸ್ ಉಳಿತು ಅಂತಂದೇಳಿ. ಇನ್ನು ಡಿಸ್ಟೆನ್ಸ್ ಎಷ್ಟು ಉಳಿತು? ಆಲ್ರೆಡಿ 60 ಕಿಲೋಮೀಟರ್ ಬಂದೈತೆ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇದನ್ನೆಲ್ಲ ಬಿಟ್ಟು ಬಿಡ್ಬೇಕು. ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಸೊ ಇನ್ನು ಡಿಸ್ಟೆನ್ಸ್ ಎಷ್ಟು ಉಳಿತು? 330ರಲ್ಲಿ 60 ಕಳೆದ್ರೆ ಎಷ್ಟು ಬರೋ ಉಳಿತು? 330 60 ಕಿಲೋಮೀಟರ್ ಆಲ್ರೆಡಿ ಬಂದೈತೆ 9 ಗಂಟೆಕ. 9 ಗಂಟೆಯಿಂದ ಕ್ಯಾಲ್ಕುಲೇಷನ್ ಮಾಡು. 330 ಮೈನಸ್ 60 ಅಂತಂದ್ ಹೇಳಿದ್ರೆ ಎಷ್ಟು ಅಂತಂದ್ ಹೇಳಿದ್ರೆ 270 ಕಿಲೋಮೀಟರ್ ನಮ್ದು ಡಿಸ್ಟೆನ್ಸ್ ಆಯ್ತು. ಎಲ್ರಿಗೂ ಅರ್ಥ ಆಯ್ತಾ? ಇವಾಗ ಏನಂತಂದ್ ಹೇಳಿದ್ರೆ ಒಂದೇ ಟೈಮಿಂಗ್ ಏನಂತಂದ್ ಹೇಳಿದ್ರೆ ಬಿಟ್ಟಿದಾವ, ಅದು ವಿರುದ್ಧ ದಿಕ್ಕಿನಾಗ ಬಿಟ್ಟಿದಾವ. ಹಂಗಾದ್ರೆ ಸ್ಪೀಡ್ ಎಷ್ಟಾಗತ್ತೆ ಎರಡದ್ರದ್ದು? ವಿರುದ್ಧ ದಿಕ್ಕಿ ಅಂತಂದ್ ಹೇಳಿದ್ರೆ S1 ಪ್ಲಸ್ ಎಷ್ಟು ಏನ್ ಮಾಡ್ಬೇಕು ಇಲ್ಲಿ ಮಾಡ್ರಿ. S1 ಪ್ಲಸ್ ಎಷ್ಟು ಮಾಡಿದ್ರೆ 60 ಕಿಲೋಮೀಟರ್ ಪರ್ ಅವರ್, 75 ಕಿಲೋಮೀಟರ್ ಅವರ್ ಎರಡು ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ 135 ಕಿಲೋಮೀಟರ್ ಪರ್ ಅವರ್. ಇದೇನಂತಂದ್ರೆ ಸ್ಪೀಡ್ ಆಯ್ತು. ಇವಾಗ ನೋಡ್ರಿ ಟೈಮ್ ಎಷ್ಟಾಗತ್ತ? ಇದು ಕಿಲೋಮೀಟರ್ ಪರ್ ಅವರ್ ಐತ್ರಿ, ಇದು ಕಿಲೋಮೀಟರ್ ಪರ್ ಅವರ್ ಐತ್ರಿ. 270 ಡಿವೈಡೆಡ್ ಬೈ 135. 135 ಒನ್ಸ್ ದ 135 ಟೂಸ್ ದ. ಸೊ ಟೈಮ್ ಎಷ್ಟಾಗತ್ತ ಅಂತಂದ್ರೆ 2 ಗಂಟೆ ಅಂತಂದ್ ಹೇಳಿ. ಹಂಗಾದ್ರೆ ಇವಾಗ ಆಲ್ರೆಡಿ 9 ಗಂಟೆ ಕದಾವ ಇಲ್ಲಿ.
9 ಗಂಟೆಗೆ ಸ್ಟಾರ್ಟ್ ಆಗತ್ತಾವ ಎರಡು ಮುಂದ್ ಬಂದ್. ಇನ್ 2 ಗಂಟೆ ಆದ ನಂತರ ಮೀಟ್ ಆಗ್ತಾವ ಅಂತಂದ್ ಹೇಳಿದ್ರೆ ಎಷ್ಟು ಗಂಟೆಗೆ +2 ಮಾಡ್ರಿ 11 ಗಂಟೆಗೆ ಏನಪ್ಪಾ ಅಂತಂದ್ ಹೇಳಿದ್ರ ಅವ್ ಎರಡು ಒಂದಕ್ಕೊಂದು ಮುಖಾಮುಖಿ ಆಗ್ತಾವ ಅಂತಂದ್ ಹೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಸಿಂಪಲ್ ಆಗಿ. ಸೊ ಟ್ರೈನ್ ಹೊಂಟಿತ್ತು, ಮನುಷ್ಯ ಪೋಲ ಹಿಂಗಿದ್ವು ಅಂತಂದ್ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ಟ್ರೈನ್ ಲೆಂತ್ ಅಂತ ತಗೋಬೇಕು. ಅದಾದ ನಂತರ ಈಗ ನೋಡ್ರಿ ಸರ್, ಈಗ ಹಿಂಗ್ ಟ್ರೈನ್ ಹೊಂಟೈತ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದೊಂದು ಪ್ಲಾಟ್ಫಾರ್ಮ್ ಬೇಡ ಇದು ಇನ್ನೊಂದು ಟ್ರೈನ್ ರೀ. ಇದು ಇನ್ನೊಂದು ಟ್ರೈನ್ ಅದ L2 ಅಂತಂದ್ ಹೇಳ್ರಿ, ಇದು L1 ಅಂತ ತಗೊಳ್ರಿ. ಅಥವಾ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸರ್ ಪ್ಲಾಟ್ಫಾರ್ಮ್ ರೀ. ಈ ತರ ಏನಂತಂದ್ ಹೇಳಿದ್ರೆ ಪ್ಲಾಟ್ಫಾರ್ಮ್ ಐತ್ರಿ, ಇದ್ರ ಲೆಂತ್ L2 ಅಥವಾ ತಗೊಳ್ರಿ, ಈ ತರ ಕೊಟ್ರಂದ್ರ. ಅಥವಾ ಇನ್ನೊಂದ್ ಏನ್ ಕೊಡ್ತಾರಂದ್ರ ಸೇತುವೆ ಅಂತ ಕೊಡ್ತಾರ, ಬ್ರಿಡ್ಜ್ ಅಂತ ಕೊಡ್ತಾರ, ಅದ್ರದ್ದು L2 ಅಂತಾನ ತಗೊಳ್ರಿ. ಸೊ ಅವಾಗ ಟೋಟಲ್ ಡಿಸ್ಟೆನ್ಸ್ ಏನಂತ ತಗೋಬೇಕಂತಂದ್ ಹೇಳಿದ್ರೆ ಟ್ರೈನ್ ಅದ್ L1, ಆಮೇಲೆ ಇದ್ರೊಳಗಿಂದ L2 ಅಂತಂದ್ ಹೇಳಿ ಇದೇನಪ್ಪಾ ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಸ್ಪೀಡ್ ಏನಾಗತ್ತ ಅಂತಂದ್ ಹೇಳಿದ್ರ ಸೇಮ್ ದಿಕ್ಕಿನಾಗಿದ್ರ S1 - S2, ಡಿಫ್ರೆಂಟ್ ದಿಕ್ಕಿನಾಗಿದೆ ಅಂತಂದ್ ಹೇಳಿದ್ರ S1 + S2. ಇವು ಏನಂತಂದ್ ಹೇಳಿದ್ರ ಮೇನ್ ಕಾನ್ಸೆಪ್ಟ್ಸ್ ಗಳು ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಒಳಗಡೆ. ಅರ್ಥ ಆಯ್ತಾ ಎಲ್ರಿಗೂ?